ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಕಂಟೆಂಟ್ ಏನಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಿಕಾಸ್ ನೀವು ತಮ್ಮನೇನಲ್ಲಿ ನೋಡ್ಕೊಂಡು ಬಂದಿರ್ತೀರ. ಸೊ ನಾನಿವತ್ತು ಅತಿ ಎತ್ತರವಾದ ಮತ್ತು ಅತಿ ಚಿಕ್ಕದಾದ ಶಿಖರಗಳು, ಸರೋವರಗಳು, ಪರ್ವತಗಳು, ದೇಶ, ಹಾಗೆ ಇನ್ನೂ ಸ್ವಲ್ಪ ಕಂಟೆಂಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದು ಯಾವುದು, ಚಿಕ್ಕದು ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ಕಂಟೆಂಟ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ದಿನಗಳಿಂದ ಯಾರ್ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ಕೊಂಡು ಬರ್ತಾಯಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಓಪನ್ ಮಾಡಿದಾಗ ಫಸ್ಟ್ ಕ್ವಶನಲ್ಲಿ ಇರುವಂಥ ಕ್ಯೂರಿಯಾಸಿಟಿ ಮತ್ತು ಇಂಟ್ರೆಸ್ಟ್ ವಿಡಿಯೋ ಲಾಸ್ಟ್ ಕ್ವಶನ್ವರೆಗೂ ಇರಲಿ ಅಂತ ಹೇಳ್ತಾ, ಬಿಕಾಸ್ ಈ ವಿಡಿಯೋದಲ್ಲಿರುವಂಥ ಕ್ವಶನ್ಸು ಇದೇ ವಿಡಿಯೋ ಅಂತ ಅಲ್ಲ, ನಾನು ಮಾಡೋ ಪ್ರತಿಯೊಂದು ವಿಡಿಯೋದಲ್ಲಿ ಇರುವಂಥ ಕ್ವಶನ್ಸು ಫಸ್ಟಿಂದ ಲಾಸ್ಟ್ವರೆಗೂ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕೂಡ ಸ್ಕಿಪ್ ಮಾಡಿಬಿಡಿ, ಒಂದು ಕ್ವಶನ್ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ವಶನ್ನು. ಲೆಟ್ಸ್ ಗೋ ವಿತ್ ದ ಫಸ್ಟ್ ಕ್ವಶನ್. ಅತಿ ದೊಡ್ಡ ಖಂಡ ಯಾವುದು? ಅಂದರೆ ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಖಂಡ ಯಾವುದು ಅಂತ ಅಂದರೆ ಉತ್ತರ ಏಷ್ಯಾ ಖಂಡ. ಓಕೆನಾ? ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂಥ ಖಂಡ ಏಷ್ಯಾ ಖಂಡ. ಓಕೆನಾ? ನೆಕ್ಸ್ಟ್ ಕ್ವಶನ್. ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದಂಥ ಖಂಡ ಯಾವುದು? ಎರಡನೇ ಪ್ರಶ್ನೆ. ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದ ಖಂಡ ಯಾವುದು ಅಂತಂದರೆ ಆಸ್ಟ್ರೇಲಿಯಾ. ಓಕೆನಾ? ನೆಕ್ಸ್ಟ್ ಕ್ವಶನ್. ಪ್ರಪಂಚದಲ್ಲೇ ಅತಿ ದೊಡ್ಡ ದೇಶ ಯಾವುದು? ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂಥ ದೇಶ ಯಾವುದು? ಉತ್ತರ ರಷ್ಯಾ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂಥ ದೇಶ ರಷ್ಯಾ. ಓಕೆನಾ? ನೆಕ್ಸ್ಟ್ ಕ್ವಶನ್. ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದಂಥ ದೇಶ ಯಾವುದು? ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದಂಥ ದೇಶ ಯಾವುದು? ಉತ್ತರ ವ್ಯಾಟಿಕನ್ ಸಿಟಿ. ಓಕೆನಾ? ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದಂಥ ದೇಶ ವ್ಯಾಟಿಕನ್ ಸಿಟಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಅತಿ ದೊಡ್ಡ ಮಹಾಸಾಗರ ಯಾವುದು? ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮಹಾಸಾಗರ ಯಾವುದು ಅಂತಂದರೆ ಉತ್ತರ ಪೆಸಿಫಿಕ್ ಮಹಾಸಾಗರ. ಓಕೆನಾ? ಇಡೀ ಪ್ರಪಂಚದಲ್ಲೇ ಅಥವಾ ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ಮಹಾಸಾಗರ ಯಾವುದು ಅಂತಂದರೆ ಪೆಸಿಫಿಕ್ ಮಹಾಸಾಗರ. ಓಕೆನಾ? ನೆಕ್ಸ್ಟ್ ಕ್ವಶನ್. ಪ್ರಪಂಚದಲ್ಲೇ ಅತಿ ಚಿಕ್ಕದಾದ ಮಹಾಸಾಗರ, ವಿಶ್ವದಲ್ಲೇ ಅಥವಾ ಪ್ರಪಂಚದಲ್ಲೇ ಅತಿ ಚಿಕ್ಕದಾದಂಥ ಮಹಾಸಾಗರ ಯಾವುದು? ಉತ್ತರ ಆರ್ಟಿಕ್ ಮಹಾಸಾಗರ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಮತ್ತೆ ನೋಡಿ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಖಂಡ ಯಾವುದು ಅಂತಂದರೆ ಏಷ್ಯಾ ಖಂಡ. ನೆಕ್ಸ್ಟು, ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಖಂಡ ಯಾವುದು ಅಂತಂದರೆ ಆಸ್ಟ್ರೇಲಿಯಾ. ನೆಕ್ಸ್ಟು, ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ದೇಶ ರಷ್ಯಾ. ಓಕೆನಾ? ನೆಕ್ಸ್ಟು, ವಿಶ್ವದಲ್ಲೇ ಅತಿ ಚಿಕ್ಕದಾದಂಥ ದೇಶ ವ್ಯಾಟಿಕನ್ ಸಿಟಿ. ನೆಕ್ಸ್ಟು, ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ. ಓಕೆನಾ? ನೆಕ್ಸ್ಟು, ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದಂಥ ಮಹಾಸಾಗರ ಆರ್ಟಿಕ್ ಮಹಾಸಾಗರ.
ಓಕೆನಾ. ಈ ಚಿಕ್ಕ ಚಿಕ್ಕ ಕ್ವಶನ್ಸೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದೆಲ್ಲನೂ ನಮಗೆ ಗೊತ್ತು ಓದ್ಕೊಂಡಿದ್ದೀವಿ ಅಂತ ನೆಗ್ಲೆಕ್ಟ್ ಮಾಡಿಬಿಡಿ. ಪದೇ ಪದೇ ರೀಕಾಲ್ ಮಾಡ್ಕೋತಾ ಇರಿ. ಒಂದು ಸಲ ಗೊತ್ತಿರೋ ಆನ್ಸರ್ನೇ ನಾವು ಬಿಟ್ಟು ಬರೋ ಚಾನ್ಸಸ್ ತುಂಬ ಇರುತ್ತೆ. ಪರ್ಸ್ನಲಿ ಇದು ನನಗೆ ಆ ಥರ ಅನುಭವ ಆಗಿದೆ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ನಾನು ಏನೇನು ಸ್ಟಡಿ ಮಾಡ್ತಾಯಿದ್ದೀನೋ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾನು ಯಾವ ಥರ ಪ್ರಿಪೇರ್ ಆಗ್ತಾಯಿದ್ದೀನೋ ಅದ್ರ ಜೊತೆ ಆ ಕಂಟೆಂಟ್ಗಳನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಸೊ ದಯವಿಟ್ಟು ಯಾವುದನ್ನು ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇದೆಲ್ಲ ನಮಗೆ ಗೊತ್ತು ಆನ್ಸರ್ ಅಂತ ನೆಗ್ಲೆಕ್ಟ್ ಕೂಡ ಮಾಡಿಬಿಡಿ. ಓಕೆನಾ. ಗೊತ್ತಿರೋರು ಪದೇ ಪದೇ ರೀಕಾಲ್ ಮಾಡ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ಓದ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್, ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಮರುಭೂಮಿ ಯಾವುದು? ಪ್ರಪಂಚದಲ್ಲೇ ಅಥವಾ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಮರುಭೂಮಿ ಯಾವುದು? ಉತ್ತರ ಸಹಾರಾ ಮರುಭೂಮಿ. ಓಕೆನಾ. ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಮರುಭೂಮಿ ಸಹಾರಾ ಮರುಭೂಮಿ. ನೆಕ್ಸ್ಟ್ ಕ್ವಶನ್, ವಿಶ್ವದಲ್ಲೇ ಅತಿ ಚಿಕ್ಕದಾದಂತಹ ಮರುಭೂಮಿ ಯಾವುದು? ವಿಶ್ವದಲ್ಲೇ ಅಥವಾ ಪ್ರಪಂಚದಲ್ಲೇ ಅತಿ ಚಿಕ್ಕದಾದಂತಹ ಮರುಭೂಮಿ ಕಾರ್ಕ್ರಾಸ್ ಮರುಭೂಮಿ. ಓಕೆನಾ. ವಿಶ್ವದಲ್ಲೇ ಅತಿ ಚಿಕ್ಕದಾದಂಥ ಮರುಭೂಮಿ ಕಾರ್ಕ್ರಾಸ್ ಮರುಭೂಮಿ. ಓಕೆನಾ. ದೊಡ್ಡದಾದಂತಹದ್ದು ಸಹಾರಾ ಮರುಭೂಮಿ, ಚಿಕ್ಕದಾದಂತಹದ್ದು ಕಾರ್ಕ್ರಾಸ್ ಮರುಭೂಮಿ. ನೆಕ್ಸ್ಟ್ ಕ್ವಶನ್, ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ದ್ವೀಪ ಯಾವುದು? ವಿಶ್ವದಲ್ಲೇ ಅಥವಾ ಪ್ರಪಂಚದಲ್ಲೇ ದೊಡ್ಡದಾದಂತಹ ದ್ವೀಪ ಯಾವುದು? ಉತ್ತರ ಗ್ರೀನ್ಲ್ಯಾಂಡ್. ನೆಕ್ಸ್ಟು, ವಿಶ್ವದಲ್ಲೇ ಅತ್ಯಂತ ಚಿಕ್ಕದಾದಂತಹ ದ್ವೀಪ ಅಥವಾ ದ್ವೀಪ ರಾಷ್ಟ್ರ ಯಾವುದು ಅಂತಂದರೆ ನೌರು. ಓಕೆನಾ. ವಿಶ್ವದಲ್ಲೇ ಅತ್ಯಂತ ಚಿಕ್ಕದಾದಂತಹ ದ್ವೀಪ ನೌರು. ಓಕೆನಾ. ಅತಿ ದೊಡ್ಡದಾದಂತಹ ದ್ವೀಪ ಗ್ರೀನ್ಲ್ಯಾಂಡ್, ಚಿಕ್ಕದಾದಂತಹ ದ್ವೀಪ ನೌರು. ಓಕೆನಾ. ನೆಕ್ಸ್ಟ್ ಕ್ವಶನ್, ನೀರಿನ ಪ್ರಮಾಣದಲ್ಲಿ ಅತಿ ದೊಡ್ಡದಾದಂತಹ ನದಿ ಯಾವುದು? ಇಲ್ಲಿ ಕ್ವಶನ್ ನೋಡ್ಕೊಳ್ಳಿ. ಅತ್ಯಂತ ದೊಡ್ಡದಾದ ನದಿನೇ ಬೇರೆ, ನೀರಿನ ಪ್ರಮಾಣದಲ್ಲಿ ಅತ್ಯಂತ ದೊಡ್ಡದಾದ ನದಿನೇ ಬೇರೆ. ಓಕೆನಾ. ಇಲ್ಲಿ ಕೇಳಿರೋಂಥ ಕ್ವಶನ್ನು, ನೀರಿನ ಪ್ರಮಾಣದಲ್ಲಿ ಅತಿ ದೊಡ್ಡದಾದಂತಹ ನದಿ ಯಾವುದು ಅಂತಂದರೆ ಅಮೆಜಾನ್ ನದಿ. ಓಕೆನಾ. ಅರ್ಥ ಆಯ್ತಲ್ವಾ? ಸೊ ಮತ್ತೆ ನೋಡ್ಕೊಳ್ಳಿ. ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಮರುಭೂಮಿ ಸಹಾರಾ ಮರುಭೂಮಿ. ನೆಕ್ಸ್ಟು, ವಿಶ್ವದಲ್ಲೇ ಅತ್ಯಂತ ಚಿಕ್ಕದಾದಂತಹ ಮರುಭೂಮಿ ಕಾರ್ಕ್ರಾಸ್ ಮರುಭೂಮಿ. ನೆಕ್ಸ್ಟು, ವಿಶ್ವದಲ್ಲೇ ಅತ್ಯಂತ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ನೆಕ್ಸ್ಟು, ವಿಶ್ವದಲ್ಲೇ ಅತ್ಯಂತ ಚಿಕ್ಕ ದ್ವೀಪ ಅಥವಾ ಚಿಕ್ಕ ದ್ವೀಪ ರಾಷ್ಟ್ರ ನೌರು ಎಂಬುವಂಥದ್ದು. ಓಕೆನಾ. ನೆಕ್ಸ್ಟು, ನೀರಿನ ಪ್ರಮಾಣದಲ್ಲಿ ಅತ್ಯಂತ ದೊಡ್ಡದಾದಂತಹ ನದಿ ಯಾವುದು? ನೀರಿನ ಪ್ರಮಾಣದಲ್ಲಿ ಅತ್ಯಂತ ದೊಡ್ಡದಾದಂತಹ ನದಿ ಅಮೆಜಾನ್ ನದಿ. ಓಕೆನಾ. ಸೊ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಅಲ್ವಾ, ಕ್ವಶನ್ಸ್ ಮತ್ತು ಆನ್ಸರ್ ಎರಡೂ ಡಿಸ್ಪ್ಲೇ ಆಗ್ತಾಯಿದೆ. ನಾನು ಹೇಳೋದೇನಾದರೂ ನಿಮಗೆ ಫಾಸ್ಟ್ ಅನಿಸ್ತು ಅಂದರೆ, ಅರ್ಥ ಆಗಿಲ್ಲ ಅಂತಂದರೆ ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡಿಕೊಂಡು ರೀಕಾಲ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಅತಿ ಉದ್ದವಾದಂತಹ ನದಿ ಯಾವುದು? ಇಲ್ಲಿ ನೋಡಿ ತುಂಬ ಕ್ವಶನ್ಸ್ ಬರುತ್ತೆ. ನದಿಗಳು ನೀರಿನಲ್ಲಿ ಅತ್ಯಂತ ದೊಡ್ಡದಾದಂತಹ ನದಿ ಬೇರೆ, ಮತ್ತು ವಿಸ್ತೀರ್ಣದಲ್ಲಿ ಅತ್ಯಂತ ಉದ್ದವಾದ ನದಿ ಬೇರೆ, ಹಾಗೆ ಪ್ರಪಂಚದ ಅತ್ಯಂತ ದೊಡ್ಡ ನದಿನೇ ಬೇರೆ. ಓಕೆನಾ. ಇವಾಗಿನ ಕ್ವಶನ್ನು, ವಿಶ್ವದಲ್ಲೇ ಅತ್ಯಂತ ಉದ್ದವಾದ ನದಿ ಯಾವುದು? ವಿಶ್ವದಲ್ಲೇ ಅತ್ಯಂತ ಉದ್ದವಾದ ನದಿ ಅಂತಂದರೆ ವಿಸ್ತೀರ್ಣದಲ್ಲಿ ದೊಡ್ಡ ಇರುವಂತಹ ನದಿ ಯಾವುದು ಅಂತಂದರೆ ನೈಲ್ ನದಿ.
ಓಕೆನಾ. ನೀರಿನ ಪ್ರಮಾಣದಲ್ಲಿ ಅತ್ಯಂತ ದೊಡ್ಡ ನದಿ ಯಾವುದು ಅಂತಂದರೆ ಅಮೆಜಾನ್ ನದಿ. ಹಾಗೆ ವಿಸ್ತೀರ್ಣದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಅಂತಂದರೆ ನೈಲ್ ನದಿ. ಓಕೆನಾ. ನೆಕ್ಸ್ಟು, ವಿಶ್ವದಲ್ಲೇ ಅತ್ಯಂತ ಎತ್ತರದ ಪರ್ವತ ಯಾವುದು? ವಿಶ್ವದಲ್ಲೇ ಅತ್ಯಂತ ಎತ್ತರದ ಪರ್ವತ ಯಾವುದು? ಉತ್ತರ ಮೌಂಟ್ ಎವರೆಸ್ಟ್. ಓಕೆನಾ. ವಿಶ್ವದಲ್ಲೇ ಅತ್ಯಂತ ಎತ್ತರವಾದಂತಹ ಪರ್ವತ ಮೌಂಟ್ ಎವರೆಸ್ಟ್. ನೆಕ್ಸ್ಟ್ ಕ್ವಶನ್, ವಿಶ್ವದಲ್ಲೇ ಅತ್ಯಂತ ಚಿಕ್ಕದಾದಂತಹ ಪರ್ವತ. ವಿಶ್ವದಲ್ಲೇ ಅತ್ಯಂತ ಚಿಕ್ಕದಾದಂತಹ ಪರ್ವತ ಯಾವುದು ಅಂತಂದರೆ ಮೌಂಟ್ ವೈಚಿಪ್ರೂಫ್. ಓಕೆನಾ. ಅತ್ಯಂತ ಎತ್ತರವಾದಂತಹ ಪರ್ವತ ಮೌಂಟ್ ಎವರೆಸ್ಟ್. ಅತ್ಯಂತ ಚಿಕ್ಕದಾದಂತಹ ಪರ್ವತ ಮೌಂಟ್ ವೈಚಿಪ್ರೂಫ್. ಓಕೆನಾ. ನೆಕ್ಸ್ಟ್ ಕ್ವಶನ್, ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಸರೋವರ. ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಸರೋವರ ಯಾವುದು ಅಂತಂದರೆ ಕ್ಯಾಸ್ಪಿಯನ್ ಸಮುದ್ರ. ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಸರೋವರ ಕ್ಯಾಸ್ಪಿಯನ್ ಸಮುದ್ರ. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ ಕ್ವಶನ್ಸು, ನೋಡ್ಕೊಳ್ಳಿ. ನೀರಿನ ಪ್ರಮಾಣದಲ್ಲಿ ಅತ್ಯಂತ ದೊಡ್ಡದಾದ ನದಿ ಅಮೆಜಾನ್ ನದಿ. ಹಾಗೆ ವಿಸ್ತೀರ್ಣದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ನದಿ ನೈಲ್ ನದಿ. ಹಾಗೆ ವಿಶ್ವದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಮೌಂಟ್ ಎವರೆಸ್ಟ್. ನೆಕ್ಸ್ಟ್, ವಿಶ್ವದಲ್ಲೇ ಅತ್ಯಂತ ಚಿಕ್ಕದಾದಂತಹ ಪರ್ವತ ಮೌಂಟ್ ವೈಚಿಪ್ರೂಫ್. ನೆಕ್ಸ್ಟ್, ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಸರೋವರ ಕ್ಯಾಸ್ಪಿಯನ್ ಸಮುದ್ರ. ಓಕೆನಾ. ಸೊ ಇಷ್ಟು ಕ್ವಶನ್ಸು, 15 ಕ್ವಶನ್ಸ್ ಅರ್ಥ ಆಗಿದೆ ನಿಮಗೆ ಅಂತ ಅಂದ್ಕೊತೀನಿ. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ, ಸೊ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ರೀಕಾಲ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ನಿಮಗೇನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ, ಈ ಮಾಹಿತಿ ನಿಮಗೇನಾದರೂ ಯೂಸ್ಫುಲ್ ಅನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಗೈಸ್, ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ತುಂಬ ಚಿಕ್ಕದಾಗಿದೆ ವಿಡಿಯೋ, ಹಾಗೆ ಕ್ವಶನ್ಸ್ ಕೂಡ ಕಡಿಮೆನೇ ಇದೆ. ಯಾಕಂದರೆ ತುಂಬ ಕ್ವಶನ್ಸ್ ಆದರೆ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಸ್ವಲ್ಪ ಕಂಟೆಂಟಲ್ಲಿನೇ ಸ್ವಲ್ಪ ಕ್ವಶನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಕ್ವಶನು ತುಂಬ ಇಂಪಾರ್ಟೆಂಟ್ ಇದೆ ಅಂತ ನನಗನ್ಸುತ್ತೆ. ಪರ್ಸ್ನಲಿ ನನಗನ್ಸಿದೆ, ಬಿಕಾಸ್ ಆಫ್ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಸೊ ನಾನು ಏನು ಪ್ರಿಪೇರ್ ಆಗ್ತೀನೋ ನಿಮ್ಮ ಜೊತೆ ನಾನು ಅದನ್ನೇ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ. ದಯವಿಟ್ಟು ಕೊನೆವರೆಗೂ ಎಲ್ಲ ವೀಡಿಯೋಸ್ನು ನೋಡಿ. ಎಲ್ಲ ಕ್ವಶನ್ಸು, ಎಲ್ಲ ಕಂಟೆಂಟು ತುಂಬ ಯೂಸ್ಫುಲ್ ಆಗಿರುತ್ತೆ. ನಾನೇನು ಪ್ರಿಪೇರ್ ಆಗ್ತಿದ್ದೀನೋ ನಿಮ್ಗೆ ಅದನ್ನೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೇನಾದರೂ ಇಂಪಾರ್ಟೆಂಟ್ ಅನಿಸ್ತು, ನಿಮಗೇನಾದ್ರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಯಾರಿಗಾದ್ರೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಯಾರ್ಯಾರು ಇನ್ನೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಗ್ರೂಪು ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಯಾವುದ್ರ ಬಗ್ಗೆ ಮಾಹಿತಿ ಬೇಕು, ಯಾವ ಕಂಟೆಂಟ್ ಜೊತೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಕಂಟೆಂಟ್ನ ಚೂಸ್ ಮಾಡಿಕೊಂಡು ಅದೇ ಕಂಟೆಂಟಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಕ್ವಶನ್ಸ್ನ ನಾನು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತಂದ್ರೂ ಕಮೆಂಟ್ ಮಾಡಿ. ಪ್ರೀವಿಯಸ್ ವೀಡಿಯೋಗಳಲ್ಲಿ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆನಾ. ಸೊ ಇಷ್ಟೇ, ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ವೀಡಿಯೋ ಯಾವ ಥರ ಕಂಟೆಂಟ್ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ. ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರ ಮಾಡಿಕೊಡ್ತೀನಿ ಕೂಡ.
So thank you guys, thank you for watching. Bye bye, take care until then, next video.